ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋನ ನಾನು ಬಿಗಿನರ್ಸ್ನ ಗಮನದಲ್ಲಿ ಇಟ್ಕೊಂಡು ಮಾಡಿದ್ದೀನಿ. ಮತ್ತೆ ಯಾರು ಇವಾಗ 1 ವರ್ಷ 8 ಮಂತ್ಸ್ ಆಯಿತು ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ಅವ್ರನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿದ್ದೀನಿ. ಸೊ 1-2 ವರ್ಷದಿಂದ ಪ್ರಯತ್ನ ಪಡ್ತಿರೋ, ಒಂದೆರಡು ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತಿರೋರ್ನು ನೋಡಿ ಯೂಸ್ ಆಗುತ್ತೆ. ಸೊ ಪ್ರಿಲಿಮ್ಸ್ ಸ್ಟ್ರಾಟಜಿ ಹೆಂಗೆ, ಪ್ರಿಲಿಮ್ಸ್ ಎಕ್ಸಾಮ್ನ ನಾವು ಹೇಗೆ ಕ್ಲಿಯರ್ ಮಾಡ್ಕೋಬೇಕು, ಸೊ ರಿಲೇಟೆಡ್ ಟು ಪ್ರಿಲಿಮ್ಸ್ನ ನಾನು ಮಾಡಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೋಟ್ಸ್ ಓದೋಣ. ಸೊ ಇಲ್ಲಿ ಕೋಟ್ ಬಂದ್ಬಿಟ್ಟು, ನಿಮ್ಮ ಮೊದಲ ಗೆಲುವಿನ ಬಳಿಕ ವಿಶ್ರಾಂತಿ ತೆಗೆದುಕೊಳ್ಳಬೇಡಿ, ಏಕೆಂದರೆ ಒಂದೊಮ್ಮೆ ನೀವು ಎರಡನೇ ಪ್ರಯತ್ನದಲ್ಲಿ ವಿಫಲರಾದರೆ ನಿಮ್ಮ ಮೊದಲ ಗೆಲುವು ಕೇವಲ ಅದೃಷ್ಟ ಎಂದು ಹೇಳಲು ಹೆಚ್ಚಿನ ತುಟಿಗಳು ಕಾಯುತ್ತಿರುತ್ತವೆ. ಸೊ ಈ ಕೋಟು ಅಬ್ದುಲ್ ಕಲಾಂ ಅವ್ರು ಹೇಳಿದ್ದು. ಸೊ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ APJ ಅಬ್ದುಲ್ ಕಲಾಂ ಅವ್ರು ಹೇಳಿದ್ದು. ಸೊ ಈ ಯಾಕೆ ರಿಲೆವೆಂಟ್ ಆಗುತ್ತೆ ಅಂತಂದ್ರೆ, ನಾನು ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಸೊ ಕಂಪೇರ್ ಮಾಡಿ ಈ ಕೋರ್ಸ್ನ ಅಪ್ಲೈ ಮಾಡಿದ್ದೀನಿ. ಸೊ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಸೊ ಹಿಯರ್ ಕಂಟೆಂಟ್ ಅಂತ ಬಂದ್ರೆ ನಾನು, ಸೊ ಇಲ್ಲಿ ಫಸ್ಟ್ ಒನ್ನು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಇದೆ, ಆಮೇಲೆ ನೆಕ್ಸ್ಟು ಪ್ರಿಲಿಮ್ಸು, ನೆಕ್ಸ್ಟ್ ಮೂರನೇದು ಸಬ್ಜೆಕ್ಟ್ಸ್ ಆ್ಯಂಡ್ ಸೋರ್ಸಸ್. ಸೊ ಲಾಸ್ಟ್ ಫೈನಲ್ ಒಂದು ಮಾಕ್ ಟೆಸ್ಟ್ ಬಗ್ಗೆ ಹೇಳ್ತೀನಿ. ಸೊ ಕಂಪ್ಲೀಟ್ ಆಗಿ ಥ್ರೂಔಟ್ ದ ವಿಡಿಯೋ ನಾನು ಪ್ರಿಲಿಮ್ಸ್ ಬಗ್ಗೆ ಫೋಕಸ್ ಮಾಡ್ತೀನಿ. ಇಲ್ಲಿ ಮೇನ್ಸ್ ಏನಂದ್ರೆ, ಸೊ ಮೇನ್ಸ್ಗೆ ಸಪ್ರೇಟ್ ಆಗಿ ವಿಡಿಯೋ ಮಾಡಾಕ್ತೀನಿ. ಸೊ ಇಲ್ಲಿ ಮೇನ್ಸ್ ಯಾಕೆ ಹಾಕಿದೀನಿ ಅಂದ್ರೆ, ಮೇನ್ಸ್ಗೆ ಜಸ್ಟ್ ನಾನು ಟೀಚರ್ಸ್ ಅವ್ರ ಎಜುಕೇಟರ್ನ ಇದು ರೆಫರ್ ಮಾಡಿ, ಇದು ಸಜೆಸ್ಟ್ ಮಾಡ್ತೀನಿ ನಿಮಗೆ ಯಾವ ಎಜುಕೇಟರ್ನ ಫಾಲೋ ಮಾಡಬೇಕು ಅಂತ. ಸೊ ಎವ್ರಿಥಿಂಗ್ ಇನ್ನೊಂದು ವಿಡಿಯೋನಲ್ಲಿ ನಾನು ಕಂಪ್ಲೀಟ್ ಆಗಿ ಇನ್ ಡೆಪ್ತ್ ಆಗಿ ಹೇಳ್ತೀನಿ. ಸೊ ಇದು ಮ್ಯಾಕ್ಸಿಮಮ್ 90% ಈ ವಿಡಿಯೋ ಪ್ರಿಲಿಮ್ಸ್ ಮೇಲೆ ಫೋಕಸ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಫಸ್ಟ್ ಸ್ಟಾರ್ಟಿಂಗ್ ಟೈಮ್ ಲೈನ್ ಹೇಗಿರುತ್ತೆ ಪ್ರಿಪ್ರೇಷನ್ ಅಲ್ಲಿ ಅಂದ್ರೆ, ಸೊ ಇವಾಗ ಬಿಗಿನರ್ಸ್ ಇದಾರಲ್ಲ, ಸೊ ಇಲ್ಲಿ ನೋಡಿ ಸ್ಟಾರ್ಟಿಂಗ್ ನಾವು ಯಾವುದೇ ಎಕ್ಸಾಮ್ ಅಥವಾ ಏನೇ ಪ್ರಿಪೇರ್ ಆಗ್ಬೇಕಾದ್ರೂ ಇಲ್ಲಿ ಸೊ ಬೇಸಿಕ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಏನೇ ಪ್ರಿಪೇರ್ ಆಗ್ಬೇಕಾಗಿದ್ರು ಅದ್ರದ್ದೊಂದು ಫೌಂಡೇಶನ್ ಅಂತ ಅಂತೀವಲ್ಲ, ಸೊ ಫಸ್ಟ್ ಫೌಂಡೇಶನ್ ಅಂದ್ರೆ ಇಲ್ಲಿ ಬೇಸಿಕ್ಸ್, ಎಲ್ಲಾ ಸಬ್ಜೆಕ್ಟ್ಸ್ದು ಬೇಸಿಕ್ ಇಂಪಾರ್ಟೆಂಟ್ ಆಗ್ತದೆ. ಒನ್ಸ್ ನಾವು ಬೇಸಿಕ್ಸ್ನ ಕಂಪ್ಲೀಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಸೊ ಬ್ಯಾಂಕಿಂಗ್ ಎಕ್ಸಾಮ್ಸ್ ನಲ್ಲಿ ಸ್ಪೀಡ್ ಮ್ಯಾಟರ್ ಆಗುತ್ತೆ. ಓಕೆ, ಇಲ್ಲಿ ಬೇಸಿಕ್ಸ್ ನಲ್ಲೆಲ್ಲ ಕವರ್ ಮಾಡಿರ್ತೀವಲ್ಲ, ಆಮೇಲೆ ಇಲ್ಲಿ ಕಂಪ್ಲೀಟ್ ಆಗಿ ಕಂಟಿನ್ಯೂಸ್ ಪ್ರಾಕ್ಟೀಸ್ ಬೇಕಾಗತ್ತೆ. ಕ್ಯಾಲ್ಕುಲೇಷನ್ ಸ್ಪೀಡು, ಕ್ಯಾಲ್ಕುಲೇಷನ್, ಸೊ ಇಲ್ಲಿ ಬೇಸಿಕ್ಸ್ ಕವರ್ ಆದ್ಮೇಲೆ ಕ್ಯಾಲ್ಕುಲೇಷನ್ ಪದೇ ಪದೇ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಮಾಡಿದ್ದನ್ನೇ ಮಾಡು, ಅದು ಇಲ್ಲಿ ಅಪ್ಲೈ ಆಗುತ್ತೆ. ಕಂಟಿನ್ಯೂಸ್ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸ್ಪೀಡ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಒನ್ಸ್ ನಾವು ಸ್ಪೀಡ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡಾದ್ಮೇಲೆ ಸೊ ನೆಕ್ಸ್ಟ್ ನಾವು ಮಾಕ್ ಟೆಸ್ಟಿಗೆ ಮೂವ್ ಆಗ್ತೀವಿ. ಸೊ ರೆಗ್ಯುಲರ್ ಆಗಿ ಮಾಕ್ ಟೆಸ್ಟ್ ಅಟೆಂಪ್ಟ್ ಮಾಡ್ತಾ ಇಲ್ಲಿ ನಾವು ಅಕ್ಯುರೇಸಿನ ಬೆಳೆಸ್ಕೋತೀವಿ. ಸೊ ಎಕ್ಸಾಮಿಗೆ ಬೇಕಾಗಿರೋದು ಪ್ರಿಲಿಮ್ಸ್ ಎಕ್ಸಾಮ್ಗೆ ಸ್ಪೀಡ್ ಪ್ಲಸ್ ಅಕ್ಯುರೇಸಿ. ಸೊ ಇವೆರಡು ಬರ್ಬೇಕಂದ್ರೆ ಬೇಸಿಕ್ಸ್ ಫೌಂಡೇಶನ್ ಸ್ಟ್ರಾಂಗ್ ಆಗಿರ್ಬೇಕು, ಮತ್ತೆ ಕಂಟಿನ್ಯೂಸ್ ಪ್ರಾಕ್ಟೀಸ್ ಇರಬೇಕು. ಓಕೆ, ಕಂಪ್ಲೀಟ್ ಆಗಿ ಫೈನಲಿ ಮಾಕ್ ಟೆಸ್ಟ್ಗಳನ್ನ ಕಂಪ್ಲೀಟ್ ಆದ್ಮೇಲೆ ಒಂದ್ಸರಿ ರಿವಿಷನ್, ಕಾನ್ಸೆಪ್ಟ್ ರಿವಿಷನ್, ಮಾಕ್ ಟೆಸ್ಟ್ ರಿವಿಷನ್. ಸೊ ಇಷ್ಟು ಸಾಕು ಪ್ರಿಲಿಮ್ಸ್ಗೆ. ಮೇನ್ಸ್ಗೂ ಇದೇ ಟೈಮ್ ಲೈನ್ ಯೂಸ್ ಆಗುತ್ತೆ. ಸೊ ಮೇನ್ಸ್ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ. ಓಕೆ, ಸೊ ಇಲ್ಲಿ ಬೇಸಿಕ್ಸ್ ಅಂತ ಬಂದಾಗ ಬೇಸಿಕ್ಸ್ ನೀವು ಕೇಳ್ಬೋದು, ಬೇಸಿಕ್ಸ್ ಯಾವ್ದ್ಯಾವ್ದು. ಸೊ ಪರ್ಟಿಕ್ಯುಲರ್ ಆಗಿ ಸಬ್ಜೆಕ್ಟ್ ವೈಸ್ ನೋಡ್ತಾ ಹೋದ್ರೆ ನಾವು ಪ್ರತಿಯೊಂದು ಸಬ್ಜೆಕ್ಟ್ಸ್ಗೂ ಅದರದ್ದೇ ಆದ ಬೇಸಿಕ್ಸ್ ಇದೆ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಕ್ವಾಂಟ್ಸ್ ಅಂತ ತಗೊಂಡ್ರೆ ನಾವು ಕ್ವಾಂಟ್ಸ್ ಅಲ್ಲಿ ಬೇಸಿಕ್ಸ್ ಯಾವ್ದಾಗುತ್ತೆ, ನಂಬರ್ಸ್. ಸೊ ಆಲ್ ಅಬೌಟ್ ನಂಬರ್ಸ್. ಸೊ ನಂಬರ್ ಸಿಸ್ಟಮ್ ಅಂತ ಅನ್ನೋಣ. ಸೊ ನಂಬರ್ ಸಿಸ್ಟಮ್ಸ್ ಅಲ್ಲಿ ಇವಾಗ ಆಡ್ ಬರ್ಬೋದು, ಈವನ್ ಬರ್ಬೋದು, ಪ್ರೈಮ್, ಕೋ ಪ್ರೈಮ್, ಸೊ ಈ ತರ ಸುಮಾರು ನಂಬರ್ಸ್ ಬರುತ್ತಾ. ಸೊ ಕಂಪ್ಲೀಟ್ ಬೇಸಿಕ್ ನಾಲೆಜ್ ಆಫ್ ನಂಬರ್ ಸಿಸ್ಟಮ್ಸ್ ಬಗ್ಗೆ ಇದ್ರೆ ನಮಗೆ ಕಂಪ್ಲೀಟ್ ಆಗಿ ಈ ಕ್ವಾಂಟ್ಸ್ ಫುಲ್ ಈ ಸಬ್ಜೆಕ್ಟ್ ಈಸಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದನ್ನ ಹೊರತುಪಡಿಸಿ ಬೇರೆ ಫ್ಯಾಕ್ಟರ್ಸ್ ಇದೆ. ಸೊ ಬೇಸಿಕ್ಸ್ ಅಂತ ಬಂದಾಗ ಈ ತರ ನಂಬರ್ ಸಿಸ್ಟಮ್ಸ್ ಆಗಲಿ, ಅಥವಾ ಫಾರ್ ಎಕ್ಸಾಂಪಲ್ ಕ್ವಾಡ್ರಾಟಿಕ್ ಈಕ್ವೇಶನ್ ತಗೊಳ್ಳಿ. ಸೊ ಕ್ವಾಡ್ರಾಟಿಕ್ ಈಕ್ವೇಶನ್ ತಗೊಂಡಾಗ ನಮಗೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಲ್ಲಿ ನಾವು ಶಾರ್ಟ್ಕಟ್ ಕಲಿಯೋದಿರುತ್ತೆ. ಓಕೆ, ಶಾರ್ಟ್ಕಟ್ಸ್ನ ಕಲಿಯೋದಿರುತ್ತೆ. ಸೊ ಎಲ್ಲಾನು ಸಾಲ್ವ್ ಮಾಡೋದಲ್ಲ, ಇದರಲ್ಲಿ ಬೇಸಿಕ್ ಶಾರ್ಟ್ಕಟ್ಸ್ನ ಫೈಂಡ್ ಮಾಡಿಕೊಂಡು ನಾವು ಕ್ವಾಡ್ರಾಟಿಕ್ನ ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಮತ್ತು ಆಮೇಲೆ
ಸೊ ಬೇಸಿಕ್ಸ್ ಅಲ್ಲಿ ಇವಾಗ ಪರ್ಸೆಂಟೇಜ್, ಆವರೇಜ್, ಸೊ ಇದ್ರದ್ದೆಲ್ಲ ನಾವು ಇವಾಗ 33.33% ನಲ್ಲಿ ನಾವು ಡೈರೆಕ್ಟ್ ಆಗಿ ಇದನ್ನ ನಾವು 1/3 ಅಂತ ಹೇಳ್ಬೋದು. ಸೊ ಈ ತರ ಇವನ್ನೆಲ್ಲ ನೆನ್ಪಿಟ್ಕೋಬೇಕಾಗತ್ತೆ. ಸೊ ಇದೆಲ್ಲ ಬೇಸಿಕ್ಸ್ ನಾವು ಕಂಪ್ಲೀಟ್ ಆಗಿ ಎವ್ರಿ ಸಬ್ಜೆಕ್ಟ್ಸ್ಗೂ ಅಪ್ಲೈ ಮಾಡಿ ಎವ್ರಿ ಸಬ್ಜೆಕ್ಟ್ಸ್ನು ಬೇಸಿಕ್ಸ್ ನ ಕಲ್ತಿರ್ಬೇಕಾಗತ್ತೆ. ಸೊ ರೀಸನಿಂಗ್ ಅಲ್ಲೂ ಹಾಗೇನೆ. ಸೊ ರೀಸನಿಂಗ್ ಅಲ್ಲಿ ಬೇಸಿಕ್ಸ್ ಅಂತ ಬಂದಾಗ ಇಲ್ಲಿ ರೀಸನಿಂಗ್ ಅಲ್ಲಿ ಬೇಸಿಕ್ಸ್ ಅಂತ ಬಂದಾಗ ಇವಾಗ ಸಿಲೋಜಿಸಮ್ಸ್ ಬರುತ್ತೆ, ಬ್ಲಡ್ ರಿಲೇಷನ್ಸ್ ಬರುತ್ತೆ, ಕೋಡಿಂಗ್ ಡಿಕೋಡಿಂಗ್ ಬರುತ್ತೆ, ಚೈನೀಸ್ ಕೋಡಿಂಗ್ಸ್ ಬರುತ್ತೆ. ಸೊ ಇದೆಲ್ಲ ಮಿಸಿಲೇನಿಯಸ್ ಅಲ್ಲಿ ಆಗುತ್ತಲ್ಲ. ಸೊ ಇದನ್ನ ನಾವು ಫಸ್ಟ್, ಸೊ ಇವಾಗ ಸಿಲೋಜಿಸಮ್ಸ್ ಅಂತ ಬಂದಾಗ ಸಮ್ ನಾಟು, ಸೊ ಓನ್ಲಿ ಫ್ಯೂ, ಸೊ ಈ ತರದ್ದೆಲ್ಲ ಇವುಗಳನ್ನೆಲ್ಲ ಬೇಸಿಕ್ಸ್ ಅಂತಾರೆ. ಸೊ ಇವನ್ನೆಲ್ಲ ನಾವು ಫಸ್ಟ್ ಮಾಕ್ ಟೆಸ್ಟ್ ಅಟೆಂಪ್ಟ್ ಮಾಡೋದಕ್ಕಿಂತ ಮುಂಚೆ, ಕ್ವಶನ್ಸ್ ಅಟೆಂಪ್ಟ್ ಮಾಡೋದಕ್ಕಿಂತ ಇದ್ರ ಬಗ್ಗೆ ನಾಲೆಜ್ ಇರಬೇಕಾಗುತ್ತೆ. ಓಕೆ, ಸೊ ಫಸ್ಟ್ ಇವನ್ನೆಲ್ಲ ಕಲಿಬೇಕಾಗುತ್ತೆ. ಸೋರ್ಸಸ್ ನೆಕ್ಸ್ಟ್ ಹೇಳ್ತೀನಿ ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ. ಸೊ ಇನ್ನು ಇಂಗ್ಲಿಷ್ ಅಂತ ಬಂದಾಗ, ಸೊ ಇಂಗ್ಲಿಷ್ ಅಲ್ಲಿ ಬೇಸಿಕ್ಸ್ ಅಂತ ಅಂದ್ರೆ ಜಸ್ಟ್ ಇದು ಗ್ರಾಮರ್ ಅಷ್ಟೇ, ಗ್ರಾಮರ್. ಓಕೆ, ಸೋರ್ಸಸ್ನು ಮತ್ತೆ ಎಲ್ಲ ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ಹೇಳ್ತೀನಿ. ಓಕೆ, ಸೊ ಇಲ್ಲಿ ಪ್ರಿಲಿಮ್ಸ್. ಓಕೆ, ಸೋರ್ಸಸ್ ಅಂತ ಬಂದಾಗ ನಾನು ಫಸ್ಟ್ ಸಬ್ಜೆಕ್ಟ್ ವೈಸ್ ಹೇಳ್ತಾ ಹೋಗ್ತೀನಿ. ಇಲ್ಲಿ ಪ್ರಿಲಿಮ್ಸ್ಗೆ ಫಸ್ಟ್ ನಾನು ಸಬ್ಜೆಕ್ಟ್ ವೈಸ್ ಅಂದ್ರೆ ಫಸ್ಟ್ ಕ್ವಾಂಟ್ಸ್. ಸೊ ಕ್ವಾಂಟ್ಸ್ಗೆ ಇಲ್ಲಿ ವಿಡಿಯೋ ಕ್ಲಾಸಸ್, ಸಾರಿ ಇಂಕ್ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸೋರ್ಸಸ್ ಯೂಟ್ಯೂಬ್ ಅಲ್ಲೇನೆ ಎಲ್ಲ, ಎವ್ರಿಥಿಂಗ್ ಇಸ್ ಅವೈಲೇಬಲ್ ಇನ್ ಯೂಟ್ಯೂಬ್ ಓನ್ಲಿ. ಸೊ ನಾವು ಯೂಟ್ಯೂಬ್ ಇಂದಾನೆ ರೆಫರ್ ಮಾಡ್ಬೋದು. ಓಕೆ, ವಿಡಿಯೋ ಕ್ಲಾಸಸ್. ಕ್ವಾಂಟ್ಸ್ ಅಂತ ಬಂದಾಗ ನಾನು ಸಜೆಸ್ಟ್ ಮಾಡೋದು ಪ್ರಿಲಿಮ್ಸ್ಗೆ, ಪರ್ಟಿಕ್ಯುಲರ್ಲಿ ನಾನು ಪ್ರಿಲಿಮ್ಸ್ನ ತಲೆಯಲ್ಲಿ ಇಟ್ಕೊಂಡು ಫ್ರೆಶರ್ಸ್ಗೆ. ಓಕೆ, ಇವಾಗ ಆಲ್ರೆಡಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಂಡವರು ಪ್ರಾಕ್ಟೀಸ್ ಮಾಡ್ತಿರೋರ್ಗೆಲ್ಲ. ಸೊ ಫ್ರೆಶರ್ಸ್ಗೆ ಪ್ಲೀಸ್ ನೀವು ಅಡ್ಡಾ 247 ಚಾನಲ್ ಅಲ್ಲಿ ಶಾಂತನು ಶುಕ್ಲಾ ಅಂತ ಇದಾರಲ್ಲ, ಶಾಂತನು ಶುಕ್ಲಾ ಸರ್ದು ಜೀರೋ ಟು ಹೀರೋ. ಸೊ ಅದನ್ನ ಕಂಪ್ಲೀಟ್ ಆಗಿ ಒಂದ್ಸಾರಿ ಪ್ರಾಕ್ಟೀಸ್ ಮಾಡಿ ರಿವಿಷನ್ ಮಾಡ್ಕೊಂಬೇಡಿ. ಸೊ ಇಟ್ ಈಸ್ ಮೋರ್ ದೆನ್ ಇನಫ್ ಫಾರ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್. ಓಕೆ, ಇನ್ನು ರೀಸನಿಂಗ್. ಸೊ ರೀಸನಿಂಗ್ ಅಲ್ಲಿ ವಿಡಿಯೋ ಸೋರ್ಸಸ್ ಅಂತ ಬಂದಾಗ ಅಗೇನ್ ಸೇಮ್ ಪ್ಲೇಲಿಸ್ಟ್ ಬೈ ಸೌರಭ್ ಸರ್. ಓಕೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ ಶಾಂತನು ಸರ್, ರೀಸನಿಂಗ್ಗೆ ಸೌರಭ್ ಸರ್. ಇದು ಪ್ರಿಲಿಮ್ಸ್ ಹೇಳ್ತಾ ಇದ್ದೀನಿ. ಓಕೆ, ಸೊ ಈ ಸೀರೀಸ್ ನಾವು ಕಂಪ್ಲೀಟ್ ಮಾಡ್ಕೊಂಡ್ರೆ ನಾವು ಆಗಸ್ಟ್ RRB ಸ್ಟಾರ್ಟ್ ಆಗತ್ತಲ್ಲ. ಸೊ RRB ಇಂದ ಹಿಡಿದು ನೆಕ್ಸ್ಟ್ SBI ಲಾಸ್ಟ್ ಆಫ್ ಬ್ಯಾಂಕಿಂಗ್ ಎಕ್ಸಾಮ್ ಆಫ್ ದಿ ಇಯರ್ SBI ವರೆಗೂ ನಾವು ಕಂಪ್ಲೀಟ್ ಆಗಿ ಪ್ರಿಲಿಮ್ಸ್ಗೆ ವರಿ ಮಾಡ್ಕೋಬೇಕಾಗಿಲ್ಲ. ಓಕೆ, ಸೊ ಇಲ್ಲಿ ಕಾನ್ಸೆಪ್ಟ್ ಬಿಲ್ಡಿಂಗ್ ಇದೆ. ಒಂದ್ಸರಿ ಕಾನ್ಸೆಪ್ಟ್ ಬಿಲ್ಡ್ ಆದ್ರೆ ಮೇನ್ಸ್ ಅಂತೂ ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಮೇನ್ಸ್ ಕಾನ್ಸೆಪ್ಟ್ ಬಿಲ್ಡಿಂಗು ಪ್ರಿಲಿಮ್ಸ್ಗೂ ಮೇನ್ಸ್ಗೆ ಎರಡಕ್ಕೂ ಯೂಸ್ ಆಗುತ್ತೆ. ಸೊ ಇಲ್ಲಿ ಕಾನ್ಸೆಪ್ಟ್ನ ಎವ್ರಿ ಚಾಪ್ಟರ್ನ ನೀಟಾಗಿ ಕಲ್ತ್ಕೊಂಡು ನೆಕ್ಸ್ಟ್ ನಾವು ಮಾಕ್ ಟೆಸ್ಟ್ಗೆ ಹೋಗ್ಬೇಕಾಗುತ್ತೆ. ಸೊ ಇಂಗ್ಲೀಷಲ್ಲಿ, ಸೊ RRB ನಲ್ಲಿ ಇಂಗ್ಲೀಷ್ ಇರಲ್ಲ, IBPS ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಂತ ಇವಾಗ ಇಂಗ್ಲೀಷ್ ಇಲ್ಲ ಅಂತ ನೆಗ್ಲೆಕ್ಟ್ ಮಾಡಬಾರ್ದು. ಓಕೆ, ಸೊ ಇಂಗ್ಲೀಷಲ್ಲಿ ಜಸ್ಟ್ ವಿಡಿಯೋ ಕ್ಲಾಸಸ್ ಆಗಲಿ, ನೋಟ್ಸ್ ಅಲ್ಲಿ, ಬುಕ್ಸ್ ಅಲ್ಲಿ ಓನ್ಲಿ ಒನ್ ಟೀಚರ್, ದಟ್ ಈಸ್ ನಿಮಿಷಾ ಬನ್ಸಲ್. ಸೊ ಒಬ್ರನ್ನ ಫಾಲೋ ಮಾಡಿ, ಫ್ರೆಶರ್ಸ್ ಗಮನದಲ್ಲಿಟ್ಟು ನೋಡಿ. ಸೊ ನಿಮಿಷಾ ಬನ್ಸಲ್ ಮ್ಯಾಮ್ ಕಂಪ್ಲೀಟ್ ಇವ್ರದ್ದು ಗ್ರಾಮರ್ ಅಂತ ಬಂದಾಗ ಗ್ರಾಮರ್ 120 ರೂಲ್ಸ್ ಬುಕ್ ಇದೆ. ಸೊ ಈ 120 ರೂಲ್ಸ್ ಬುಕ್ 2 ಟೈಮ್ಸ್ ರಿವಿಷನ್ ಮಾಡಿ ಕಂಪ್ಲೀಟ್ ಆಗಿ ಓದ್ಕೊಂಡ್ರೆ ಮೋರ್ ದೆನ್ ಇನಫ್ ಫಾರ್ ಬ್ಯಾಂಕಿಂಗ್ ಎಕ್ಸಾಮ್ಸ್. ಆಕ್ಚುಲಿ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಲ್ಲಿ ಗ್ರಾಮರ್ಗಿಂತನೂ ರೀಡಿಂಗ್ ಎಬಿಲಿಟಿ ಮ್ಯಾಟರ್ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಾನು ಓನ್ಲಿ ನಿಮಿಷಾ ಮ್ಯಾಮ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಅಂಡ್ ನಿಮಿಷಾ ಬನ್ಸಲ್ ಯೂಟ್ಯೂಬ್ ಚಾನಲ್ ನಲ್ಲಿ ನೀವು ನೋಡಿದ್ರೆ ಅಲ್ಲಿ ರೆಗ್ಯುಲರ್ ಆಗಿ ಇಂಗ್ಲಿಷ್ ಕಂಟೆಂಟ್, ಬ್ಯಾಂಕಿಂಗ್ ರಿಲೇಟೆಡ್ ಎಕ್ಸಾಮ್ಸ್ಗೆ ಎಲ್ಲ ಸಿಗುತ್ತೆ. ಓಕೆ, ಸೊ ಇದಾಗಿತ್ತು ಪ್ರಿಲಿಮ್ಸ್ ಸೋರ್ಸಸ್. ಸೊ ಇವಾಗ ಯಾರು ಆಲ್ರೆಡಿ ಪ್ರಿಪೇರ್ ಆಗ್ತಿದ್ದೀರಿ, ಇನ್ನು ಕನ್ಫ್ಯೂಷನ್ ಅಲ್ಲಿ ಇದ್ದೀರಲ್ಲ, 2 to 3 ಲೆಕ್ಚರರ್ಸ್ನು ಎಜುಕೇಟರ್ಸ್ನು ಫಾಲೋ ಮಾಡ್ತಿದ್ದಾರೆ. ಸೊ ಪ್ಲೀಸ್ ಸ್ಟಿಕ್ ಟು ಓನ್ಲಿ 1 or 2 ಎಜುಕೇಟರ್ಸ್. ಸೊ ಇದಾದ ತಕ್ಷಣ ಇವಾಗ ನಾನು ಸಬ್ಜೆಕ್ಟ್ ವೈಸ್
ನೋಡ್ತೀನಿ. ಸಬ್ಜೆಕ್ಟ್ ವೈಸ್ ನೋಡ್ತಾ ಹೋದ್ರೆ ಫಸ್ಟ್ ಇಂಗ್ಲಿಷ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಜಸ್ಟ್ ಇಂಗ್ಲಿಷ್ ಅಲ್ಲಿ ವೊಕ್ಯಾಬ್ಸ್, ರೀಡಿಂಗ್ ಅಬಿಲಿಟಿ, ರಿವಿಷನ್ ಅಷ್ಟೇ. ಗ್ರಾಮರ್ ಪ್ರಿಲಿಮ್ಸ್ ಅಲ್ಲಿ ಅಷ್ಟೇ ಮ್ಯಾಟರ್ ಆಗುತ್ತೆ. ಓಕೆ, ಸಿ ಇಲ್ಲಿ ಗ್ರಾಮರ್ ಅಂತ ಬಂದಾಗ ಅಗೇನ್ ಜಸ್ಟ್ 120 ರೂಲ್ಸ್ ಅಷ್ಟೇ. ಓಕೆ, ಒಂದೇ ಸೋರ್ಸ್ 120 ರೂಲ್ಸ್ ನಿಮಿಷ ಮ್ಯಾಮ್. ಸೊ ಗ್ರಾಮರ್ ಅಲ್ಲಿ ನಮಗೆ ಪ್ರಿಲಿಮ್ಸ್ ಅಲ್ಲಿ ಜಸ್ಟ್ ಎರರ್ ಡಿಟೆಕ್ಷನ್ ಮತ್ತೆ ಸಮ್ ಮಿಸೆಲೇನಿಯಸ್ ಅಲ್ಲಿ ಯೂಸ್ ಆಗುತ್ತೆ. ಓಕೆ, ಸೊ ವಕ್ಯಾಬ್ ಬಿಲ್ಡಿಂಗ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ವಕ್ಯಾಬ್ಸ್ಗಳನ್ನ ಯಾವ್ಯಾವ್ದು ರೀಡಿಂಗ್ ಮಾಡ್ತಿರ್ತೀರಲ್ಲ ನೀವು, ವಾಟ್ ಎವರ್ ಕಂಟೆಂಟ್ ರೀಡ್ ಮಾಡಲಿ, ಎಡಿಟೋರಿಯಲ್ ರೀಡ್ ಮಾಡಲಿ, ಆರ್ ಎಲ್ಸ್ ಯಾವುದೋ ಒಂದು ನಾವೆಲ್ ರೀಡ್ ಮಾಡಲಿ, ಟಫ್ ಟಫ್ ಅನ್ನಿಸ್ತಿರೋ ಯಾವುದಾದ್ರೂ ವಕ್ಯಾಬ್ಲರಿ ಇದ್ರೆ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ವಕ್ಯಾಬ್ ಆದಮೇಲೆ ನೆಕ್ಸ್ಟ್ ರೀಡಿಂಗ್ ಎಬಿಲಿಟಿ. ಇದು ಕಂಪಲ್ಸರಿ ಆ್ಯಂಡ್ ಮ್ಯಾಂಡೇಟರಿ, ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಎರಡಕ್ಕೂ ರೀಡಿಂಗ್ ಎಬಿಲಿಟಿ. ಸೊ ಡೈಲಿ ಮಿನಿಮಮ್ ಅರ್ಧ ಗಂಟೆ ಓದಲೇಬೇಕು, ಆಯ್ತಾ? ಕಂಪಲ್ಸರಿ ಇದು. ಏನಾದರೂ ಓದಿ ಒಟ್ಟಿನಲ್ಲಿ ಇಂಗ್ಲೀಷ್ ಕಂಟೆಂಟ್ ಓದಬೇಕಾಗತ್ತೆ. ಸೊ ಸುಮಾರು ಜನ ಬಿಗಿನರ್ಸ್ಗೆ ಎಲ್ಲ ಯೂಟ್ಯೂಬ್ ಚಾನಲಲ್ಲಿ ಏನು ಸಜೆಸ್ಟ್ ಮಾಡ್ತಾರೆ ಅಂದರೆ ಹಿಂದೂ ಎಡಿಟೋರಿಯಲ್ ರೀಡ್ ಮಾಡಂತಾರೆ. ಸೊ ಇಟ್ಸ್ ರಾಂಗ್. ಫಾರ್ ಬಿಗಿನರ್ಸ್ ಹಿಂದೂ ಎಡಿಟೋರಿಯಲ್ಗಿಂತ ಸುಮಾರು ಇದೆ. ದಿ ಎಕನಾಮಿಕ್ಸ್ ಟೈಮ್ಸ್ ಆಫ್ ಇಂಡಿಯಾ ಸುಮಾರು ಬರುತ್ತೆ, ಅದು ರೀಡೇಬಲ್ ಇರುತ್ತೆ ಆ್ಯಂಡ್ ಪ್ರಿಲಿಮ್ಸ್ ಅಪ್ಲೈ ಆಗುತ್ತೆ, ಮೇನ್ಸ್ಗೂ ಅಪ್ಲೈ ಆಗುತ್ತೆ. ಹಿಂದೂನೇ ಬೇಕಂತೇನಿಲ್ಲ. ಓಕೆ, ದಿ ಹಿಂದೂನೇ ಓದ್ಬೇಕಂತೇನಿಲ್ಲ. ಸೊ ಯಾವುದು ಕಂಫರ್ಟೇಬಲ್ ಅನ್ಸುತ್ತೋ ಅದನ್ನ ಓದಿ. ಸೊ ಇಲ್ಲಿ ದಿ ಹಿಂದೂ ಓದ್ರಿಂದ ಏನ್ ಅಡ್ವಾಂಟೇಜ್ ಅಂದ್ರೆ ವೊಕ್ಯಾಬುಲರಿ ಜಾಸ್ತಿ ಬಿಲ್ಡ್ ಆಗುತ್ತೆ ಅಷ್ಟೇ, ಇನ್ನೇನು ಅದ್ಬಿಟ್ಟು. ಓಕೆ, ರೀಡಿಂಗ್ ಅಬಿಲಿಟಿನ ಬೆಳೆಸೋಲಕ್ಕೆ ಸೊ ಅಪಾರ್ಟ್ ಫ್ರಮ್ ಹಿಂದೂ ಬೇರೆನೆ ಓದಿ, ಆಯ್ತಾ? ಯಾಕಂದ್ರೆ ಹಿಂದೂನಲ್ಲಿ ಕಾಂಪ್ಲೆಕ್ಸ್ ಆಗಿ ಕೊಟ್ಟಿದ್ದಾನೆ ಬಿಗಿನರ್ಸ್. ಸೊ ಇಫ್ ಏನಾದ್ರೆ ಇವಾಗ ಆಲ್ರೆಡಿ ಪ್ರಿಪೇರ್ ಆಗ್ತಿರೋರು ರೀಡಿಂಗ್ ಅಬಿಲಿಟಿನ ಬೆಳೆಸ್ಕೊಂಡಿದ್ರೆ ಸೊ ಯು ಕ್ಯಾನ್ ರೆಫರ್ ದಿ ಹಿಂದೂ. ಓಕೆ, ಸೊ ಎಲ್ಲದಕ್ಕಿಂತ ಬೆಸ್ಟ್ ನಾನು ಹೇಳೋದಂದ್ರೆ ಜಸ್ಟ್ ಟ್ರೈ ಟು ರೀಡ್ ಕಂಟೆಂಟ್ಸ್ ಅಂಡ್ ನಾವೆಲ್ಸ್ ಆರ್ ಸೆಲ್ಫ್ ಹೆಲ್ಪ್ ಬುಕ್ಸ್. ಅದು ನಮಗೆ ಪ್ರಿಪ್ರೇಷನ್ನಲ್ಲೂ ಹೆಲ್ಪ್ ಆಗುತ್ತೆ, ಪ್ಲಸ್ ಮೆಂಟಲಿ ಸ್ಟೆಬಿಲಿಟಿನೂ ಇಂಪ್ರೂವ್ ಆಗುತ್ತೆ. ಸೊ ಎಲ್ಲ ಸಬ್ಜೆಕ್ಟಲ್ಲೂ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವುದಂದ್ರೆ ರಿವಿಷನ್ ಕಂಪಲ್ಸರಿ. ಇಂಗ್ಲೀಷಲ್ಲೂ ರಿವಿಷನ್ ಎಲ್ಲಿ ಯಾವುದಪ್ಪ ಇಂಗ್ಲೀಷಲ್ಲಿ ಅಂತಂದ್ರೆ ಜಸ್ಟ್ ಈ ರೂಲ್ಸ್ನ ರಿವೈಸ್ ಮಾಡಿಬಿಡಿ, ಮತ್ತೆ ರಿಪೀಟೆಡ್ ಕಂಟೆಂಟ್ಸ್ನ ಜಸ್ಟ್ ಫ್ಲೋನಲ್ಲಿ ಸ್ಕಿಮ್ ಮಾಡ್ತಾ ಹೋಗಿ ಅಷ್ಟೇ, ಇನ್ನೇನಿಲ್ಲ. ಈ ವೊಕ್ಯಾಬ್ಸ್ನ ಮತ್ತೆ ಇನ್ನೊಂದ್ಸರಿ ರಿವೈಸ್ ಮಾಡಬೇಕಾಗತ್ತೆ. ಸೊ ವೊಕ್ಯಾಬ್ಸ್ 3 to 4 ಟೈಮ್ಸ್ ರಿವೈಸ್ ಮಾಡ್ಕೊಂಡಿದ್ರೆ ಮೋರ್ ದೆನ್ ಇನಫ್. ಸೊ ಇದು ಇಂಗ್ಲಿಷ್ ಸ್ಟ್ರಾಟಜಿ ಆಗಿತ್ತು ಪ್ರಿಲಿಮ್ಸ್ಗೆ. ಇದಕ್ಕಿಂತ ಜಾಸ್ತಿ ಏನು ಬೇಕಾಗಿಲ್ಲ ಪ್ರಿಲಿಮ್ಸ್ಗೆ. ಮೇನ್ಸ್ಗೂ ಕೂಡ ಏನಿಲ್ಲ, ಕಂಟಿನ್ಯೂಸ್ ರೀಡಿಂಗ್ ಬಿಟ್ರೆ ಕಂಟೆಂಟ್ ಜಾಸ್ತಿ ಇರುತ್ತೆ, ಪ್ಲಸ್ ಕ್ವಶನ್ಸ್ ಒಂದು ಸ್ವಲ್ಪ ಲೆಂದಿ ಆಗಿರುತ್ತೆ ಮೇನ್ಸ್ ಅಲ್ಲಿ ಅಷ್ಟೇ. ಅದು ಬಿಟ್ರೆ ಇಂಗ್ಲೀಷಲ್ಲಿ ಏನೂ ಇಲ್ಲ, ಆಯ್ತಾ? ನೆಕ್ಸ್ಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬಂದ್ರೆ ಇಲ್ಲಿ ಪ್ರಿಲಿಮ್ಸ್ ಅಂತ ಬಂದಾಗ ಇದರಲ್ಲಿ ಇರೋ ಸಬ್ಜೆಕ್ಟ್ಸ್ ಅಲ್ಲಿ ಅಕ್ಯುರಸಿ ತಂದ್ಕೊಡೋದು ನಮಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಓಕೆ, ಅಫ್ಕೋರ್ಸ್ ಇದು ಮ್ಯಾಥಮೆಟಿಕಲ್ ಪಾರ್ಟ್ ಆಗಿರುತ್ತೆ. ಸೊ ಕ್ಯಾಲ್ಕುಲೇಷನ್ಸ್ ಮತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಬೇಸಿಕ್ಸ್ ಎಲ್ಲ ಕವರ್ ಮಾಡ್ಕೋಬೇಕಾಗತ್ತೆ. ಬೇಸಿಕ್ಸ್, ಕ್ಯಾಲ್ಕುಲೇಷನ್, ಸ್ಪೀಡ್, ಆಮೇಲೆ ನಂಬರ್ಸು, ಟೇಬಲ್ಸ್ ಕಂಪ್ಲೀಟ್ ಆಗಿ 50 ವರ್ಗೂ ಆದ್ರೂ ಯೂಸ್ ಆಗುತ್ತೆ, 40 ವರ್ಗೂ ಬೆಟರ್. ಓಕೆ, ಆಮೇಲೆ ಸ್ಕ್ವೈರ್ಸ್, ಕ್ಯೂಬ್ಸು, ಶಾರ್ಟ್ ಕಟ್ಸು. ಸೊ ಇವೆಲ್ಲ ಮಿಸ್ಸಿಲಿಯಸ್ ಪಾರ್ಟ್ ಅಲ್ಲಿ ಫಸ್ಟ್ ಇವು ಬೇಸಿಕ್ಸ್. ಓಕೆ, ನಾವು ಇವನ್ನೆಲ್ಲ ಕಲ್ತ್ರೆ ಮಾತ್ರ ಸೊ ಕ್ವಾಂಟ್ಸ್ ನಮಗೆ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಇವಾಗ ಕ್ವಾಂಟ್ಸ್ ಅಲ್ಲಿ ಮತ್ತೆ ಇಂಪಾರ್ಟೆಂಟ್ ಇದು ಮಿಸ್ಸೆಲೇನಿಯಸ್ಗೆ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ಮಿಸ್ಸೆಲೇನಿಯಸ್ಗೆ ಹೆಲ್ಪ್ ಆಗುತ್ತೆ. ಅಪಾರ್ಟ್ ಫ್ರಮ್ ಮಿಸ್ಸೆಲೇನಿಯಸ್, ಅರಿಥ್ಮೆಟಿಕ್ ಅಲ್ಲಿ ಹಿಂಗ್ ಚೇಂಜ್ ಮಾಡ್ತೇನೆ, ಒಂದು ನಿಮಿಷ. ಸೊ ಪರ್ಟಿಕ್ಯುಲರ್ ಯಾವ್ದೋ ಚಾಪ್ಟರ್ ಇರುತ್ತಲ್ಲ ಅಷ್ಟಕ್ಕಷ್ಟು ಟೈಮ್, ಸ್ಪೀಡ್, ಡಿಸ್ಟೆನ್ಸ್ ಆಗಲಿ, ಕಾಂಪೋನೆಂಟ್, ಸಿಂಪಲ್ ಇಂಟ್ರೆಸ್ಟ್ ಆಗಲಿ, ಆವರೇಜ್, ಪರ್ಸೆಂಟೈಲು. ಸೊ ಬೇಸಿಕ್ ಆಗಿ ಪರ್ಸೆಂಟೇಜ್ ಮತ್ತೆ ಆವರೇಜ್ ಇಂದ ಸ್ಟಾರ್ಟ್ ಮಾಡಿ. ಇನ್ನು ಯಾರ್ಯಾರು ಕನ್ಫ್ಯೂಷನ್ ಅಲ್ಲಿದ್ರ ಅಥವಾ ಓದಾಡ್ತಿದ್ದೀರಾ ಸೊ ಇದನ್ನ ಕಂಪ್ಲೀಟ್ ಆಗಿ
ಎವ್ರಿಥಿಂಗ್ ಆವರೇಜ್ ಮತ್ತೆ ಪರ್ಸೆಂಟೇಜ್ ಬಂದ್ರೇನೆ ಉಳಿದಿದ್ದ ಅರ್ಥಮೆಟಿಕ್ ನಮಗೆ ಅರ್ಥ ಆಗೋದು ಮತ್ತೆ ಡಿ ನಲ್ಲಿ ಹೆಲ್ಪ್ ಆಗೋದು. ಓಕೆ, ಡೇಟಾ ಇಂಟರ್ಪ್ರಿಟೇಷನ್ ಅಲ್ಲಿ ಹೆಲ್ಪ್ ಆಗುತ್ತೆ. ಸೊ ಸ್ಟಾರ್ಟ್ ವಿತ್ ದಿಸ್ ಅರ್ಥಮೆಟಿಕ್, ಈ ಚಾಪ್ಟರ್ ಇಂದ ಸ್ಟಾರ್ಟ್ ಮಾಡಿ. ಸೊ ನಾನು ಸಜೆಸ್ಟ್ ಮಾಡಿದ್ದೀನಲ್ಲ ವಿಡಿಯೋ ಲೆಕ್ಚರಿಂಗ್, ವಿಡಿಯೋ ಕ್ಲಾಸಸ್, ಸೊ ಅದರಲ್ಲಿ ಕಂಪ್ಲೀಟ್ ಆಗಿ ನೀಟಾಗಿ ಹೇಳ್ತಾ ಹೋಗಿದ್ದಾರೆ. ಏನೇನು ಹೇಳಿದ್ರೆ ಕಂಪ್ಲೀಟ್ ಆಗಿ ಫಾಲೋ ಮಾಡಿ. ಓಕೆ, ಸೊ ಅರ್ಥಮೆಟಿಕ್ ಅಲ್ಲಿ ಬೇಸಿಕ್ಸ್ ಮ್ಯಾಟ್ರ್ ಆಗುತ್ತೆ. ಫಾರ್ಮುಲಾಸ್ ಇಂದನೇ ಸ್ಟಾರ್ಟ್ ಮಾಡಿ. ಆಮೇಲೆ ಶಾರ್ಟ್ಕಟ್ಸ್. ಸೊ ಶಾರ್ಟ್ಕಟ್ಸ್ ನಮಗೆ ಪ್ರಿಲಿಮ್ಸ್ ಅಲ್ಲೂ ಹೆಲ್ಪ್ ಆಗುತ್ತೆ, ಮೇನ್ಸ್ ಅಲ್ಲೂ ಹೆಲ್ಪ್ ಆಗುತ್ತೆ. ಸೊ ಅರ್ಥಮೆಟಿಕ್ ಅಂತ ಬಂದಾಗ ಸೊ ಎಲ್ಲಾ ಚಾಪ್ಟರ್ಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಕಂಪ್ಲೀಟ್ ಆಲ್ ಅಂತೂ ಮಾಡೋಕ್ಕಾಗಲ್ಲ. ಸೊ ನೀವು 1 2 to 3 ಚಾಪ್ಟರ್ಸ್ ಯು ಕ್ಯಾನ್ ಸ್ಕಿಪ್. ಓಕೆ, ಯಾವ ಡಿಫಿಕಲ್ಟ್ ಅನ್ಸುತ್ತೆ, ಫಾರ್ ಎಕ್ಸಾಂಪಲ್ ಪ್ರೊಬಬಿಲಿಟಿ ಡಿಫಿಕಲ್ಟ್ಸ್ ಅಂದ್ರೆ ಅದನ್ನ ಸ್ಕಿಪ್ ಮಾಡಿ, ಮೆನ್ಸುರೇಷನ್ ಡಿಫಿಕಲ್ಟ್ ಅನ್ಸಿದ್ರೆ ಅದನ್ನ ಸ್ಕಿಪ್ ಮಾಡಿ. ಸೊ ಅದು ಬಿಟ್ಟು ಕಂಪ್ಲೀಟ್ ಆಗಿ ಎಲ್ಲಾನು ಅರ್ಧ ಕುಡಿದು ಬರ್ತೀನಿ ಅನ್ನೋಕ್ಕಾಗಲ್ಲ. ಬಿಕಾಸ್ ಯಾವುದು ಪರ್ಫೆಕ್ಟ್ ಆಗಿ 100% ಯಾವುದು ಇಲ್ಲ. ಓಕೆ, ಸೊ ಜಸ್ಟ್ ನಾವು ಓದಿರೋ ಟಾಪಿಕ್ಗಳನ್ನೇ ಸ್ಟ್ರಾಂಗ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅರ್ಥಮೆಟಿಕ್ ತುಂಬಾ ಜನಕ್ಕೆ ಭಯ ಇರುತ್ತೆ. ಓಕೆ, ಸ್ಟಾರ್ಟಿಂಗ್ ನಾವು ಪ್ರಿಪೇರ್ ಆಗ್ಬೇಕಾದ್ರೂ ಇವಾಗ ಬಿಗಿನರ್ಸ್ಗೂ ತುಂಬಾ ಭಯನೇ ಇರುತ್ತೆ. ಓಕೆ, ಬರ್ತಾ ಬರ್ತಾ ಪ್ರಾಕ್ಟೀಸ್ ಮಾಡಿ ಕಂಪ್ಲೀಟ್ ಆಗಿ ಕಂಟಿನ್ಯೂಸ್ ಕನ್ಸಿಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಅರ್ಥಮೆಟಿಕ್ ಆರಾಮಾಗಿ ಮಾಡ್ಬೋದು, ಏನಿಲ್ಲ. ಸೊ ಒನ್ ಲೈನರ್ಸ್ ಮಾಡ್ತಾ ಹೋಗಿ ಆಮೇಲೆ ಪ್ರಾಕ್ಟೀಸ್ ಮಾಡಿ. ಓಕೆ, ಪ್ರಾಕ್ಟೀಸ್ ಸೋರ್ಸಸ್ ಹೇಳ್ತೀನಿ. ವಿಡಿಯೋ ಲೆಕ್ಚರಿಂಗ್ ಹೇಳಿದ್ನಲ್ಲ, ಸೊ ಇಲ್ಲಿ ಬುಕ್ ಯಾವ್ದಂದ್ರೆ ಸೊ ಇದು ಏಸ್ ಅಡ್ಡದವ್ರದ್ದೇ ಏಸ್ ಬರುತ್ತೆ, ಏಸ್ ಕ್ವಾಂಟ್ಸ್ ಅಂತ ಬರುತ್ತೆ. ಸೊ ಅದೊಂದು ಬುಕ್ ಸಾಕು. ಅದರಲ್ಲಿ ಬೈಫರ್ಕೇಟ್ ಮಾಡಿದ್ದಾನೆ ಅವನು. ಸೊ 1 2 ಮೇನ್ಸ್, ಲೆವೆಲ್ 1 ಲೆವೆಲ್ 2 ಮೇನ್ಸ್ ಅಂತ ಮಾಡಿದ್ದಾನೆ. ಸೊ ಇವನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಸಾಕು. DIನು ಇದರಲ್ಲೇ ಲಾಸ್ಟ್ ಅಲ್ಲಿ ಇಟ್ಟಿದ್ದಾನೆ. ಓಕೆ, ಸೊ ವಿಡಿಯೋ ಲೆಕ್ಚರ್ಸ್ ಒಂದ್ಸಾರಿ ಆದ್ರೆ ಪ್ರಾಕ್ಟೀಸ್ ಆಗಿರುತ್ತೆ ಅಲ್ಲೇ. ಪ್ಲಸ್ ಈ ಬುಕ್ನ ಮಿನಿಮಮ್ 2 ಟೈಮ್ಸ್ ಕಂಪ್ಲೀಟ್ ಬುಕ್ ಮಿನಿಮಮ್ 2 ಟೈಮ್ಸ್ ಪ್ರಾಕ್ಟೀಸ್ ಆಗಬೇಕು. ಓಕೆ, ಮೇನ್ಸ್ ಇದೆ, ಇನ್ಕ್ಲೂಡಿಂಗ್ ಮೇನ್ಸು ಕೂಡ ಕಂಪ್ಲೀಟ್ ಆಗಿರುತ್ತೆ. ಓಕೆ, ಸೊ ಇದರಲ್ಲಿ ನಾವು ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಮಾಡಬಹುದು ಈ ಬುಕ್ ಇಂದ. ಓಕೆ, ಇದು ಕ್ವಾಂಟ್ಸ್ ರಿಲೇಟೆಡ್ ಆಗಿತ್ತು. ಸೊ ಇದ್ ಬಿಟ್ಟು ಯಾವುದೂ ಇಲ್ಲ. ಓಕೆ, ಯಾವುದು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇದ್ ಬಿಟ್ಟು ಬೇರೆ ಹೊರತ್ ಯಾವುದೂ ಇಲ್ಲ, ಆಯ್ತಾ? ಸೊ ಇದನ್ನ ಸಾಲ್ವ್ ಮಾಡಿ. ಸೊ ಇಲ್ಲಿ ನಾನು ಸೊ ಪ್ರಿಲಿಮ್ಸ್ಗೆ ಹೇಳಿದ್ದೀನಲ್ವಾ. ಸೊ ಮೇನ್ಸ್ ಅಂತ ಬಂದಾಗ ವಿಡಿಯೋ ಇನ್ನೊಂದು ಮಾಡಿರ್ತೀನಿ ಮೇನ್ಸ್ಗೆ ಯಾವ ಥರ ಕಂಟೆಂಟ್ ಫಾಲೋ ಮಾಡಬೇಕು ಮತ್ತೆ ಮೇನ್ಸ್ ಕಂಟೆಂಟ್ ಎಲ್ಲಿ ಸಿಗುತ್ತೆ ಅಂತ. ಓಕೆ, ಸೊ ಮೇನ್ಸ್ಗೆ ನಾನು ಜಸ್ಟ್ ಕ್ವಾಂಟ್ಸ್ ರೆಫರ್ ಮಾಡೋದು ಆಶೀಶ್ ಅರೋರಾ ಸ್ಟಡಿಫೈಡ್ ಆರ್ ಎಲ್ಸ್ ಹರ್ಷಲ್ ಅಗರ್ವಾಲ್ನ ಫಾಲೋ ಮಾಡಿ. ಓಕೆ, ಹರ್ಷಲ್ ಸರ್ನ ಫಾಲೋ, ಇವ್ರಿಬ್ರಲ್ಲಿ ಯಾವ್ದು ಫಾಲೋ ಮಾಡಿದ್ರು ನೋ ಪ್ರಾಬ್ಲಮ್. ಮೇನ್ಸಿಗೆ, ಪ್ರಿಲಿಮ್ಸಿಗೆ ಮಾತ್ರ ಸೊ ಹೇಳಿದ್ನಲ್ಲ ಯೂಟ್ಯೂಬ್, ಅದನ್ನ ಫಾಲೋ ಮಾಡಿ ಸಾಕು. ಸೊ ನೆಕ್ಸ್ಟ್ ಕ್ವಾಂಟ್ಸ್ ಆದ ತಕ್ಷಣ ನೆಕ್ಸ್ಟ್ ಸಬ್ಜೆಕ್ಟ್ ಇಂಪಾರ್ಟೆಂಟ್ RRBಲಿ ಅಥವಾ ಎಲ್ಲ ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಅನ್ಕೋಬಹುದು. ಸೊ ರೀಸನಿಂಗ್ ಅಲ್ಲೂ ಶಾರ್ಟ್ಕಟ್ಸ್ ಮತ್ತೆ ಸ್ಪೀಡ್ ಲರ್ನಿಂಗ್ಸ್ ಯಾವ್ದಾವ್ದಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಬ್ಲಡ್ ರಿಲೇಷನ್ ತಗೊಳ್ಳಿ. ಓಕೆ, ಇದು ಬಿಗಿನರ್ಸಿಗೆ ಹೇಳ್ತಾ ಇದ್ದೀನಿ, ಕಂಪ್ಲೀಟ್ ಆಗಿ ಇವಾಗ ಪ್ರಿಪೇರ್ ಆಗ್ತಿರೋರು. ಸೊ ಬ್ಲಡ್ ರಿಲೇಷನ್ ಅಲ್ಲಿ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಸ್ಟಾರ್ಟಿಂಗ್. ಓಕೆ, ಸೊ ಇದರಲ್ಲಿ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಬಾಕ್ಸ್ ಮತ್ತೆ ಈ ತರ ಸರ್ಕಲ್ ಬರುತ್ತೆ. ಸರ್ಕಲ್ನ ಫಿಮೇಲಿಗೆ ಯೂಸ್ ಮಾಡ್ತೀವಿ, ಬಾಕ್ಸ್ನ ಮೇಲಿಗೆ ಡಿನೋಟ್ ಮಾಡ್ತೀವಿ. ಸೊ ಈ ತರ ನಾವು ಈ ತರ ಸಿಂಬೋಲಿಕಲಿ ಡಿನೋಟೇಷನ್ಸ್ನ ನಾವು ನೆನ್ಪಿನಲ್ಲಿ ಇಟ್ಕೊಂಡ್ರೆ ಸಾಲ್ವ್ ಮಾಡಕ್ ಈಸಿ ಆಗುತ್ತೆ. ಅದೇ ತರ ಸಿಲೋಜ್ನಲ್ಲೂ ಈ ತರ ನಾವು ಚಾರ್ಟ್ಸ್ಗಳನ್ನ ಹಾಕೊಂಡು ನಾವು ಮಾಡ್ಕೋತೀವಿ. ಓಕೆ, ಸೊ ಈ ತರ ಬಂದ್ರೆ ಸಮ್ ನಾಟ್ ಅಂತ. ಸೊ ಇದೆಲ್ಲ ಸೌರವ್ ಸರ್ ನೀಟಾಗಿ ಕವರ್ ಮಾಡಿದ್ದಾರೆ. ಮಿಸೆಲೇನಿಯಸ್ ಅಂತೂ ಸೌರವ್ ಸರ್ ಮೇನ್ಸ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಮಷಿನ್ ಇನ್ಪುಟ್ ಶಾರ್ಟ್ಕಟ್ ಆಗು ಹೋಗ್ಬೋದು, ಮತ್ತೆ ಕೋಡೆಡ್ ಸಿಲೋಜಿಸಮ್ಸ್, ಕೋಡೆಡ್ ಬ್ಲಡ್ ರಿಲೇಷನ್ಸ್, ಡೈರೆಕ್ಷನ್ ಡಿಸ್ಟೆನ್ಸ್, ಎವ್ರಿಥಿಂಗ್ ಸೌರವ್ ಸರ್ ಕವರ್ ಮಾಡಿದ್ದಾರೆ. ಮಿಸೆಲೇನಿಯಸ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಮಿಸೆಲೇನಿಯಸ್ ಅಲ್ಲಿ ರೀಸನಿಂಗ್ ಅಲ್ಲಿ ಪ್ರಿಲಿಮ್ಸು ಸ್ಕೋರಿಂಗ್ ಆಗಿರುತ್ತೆ. ಓಕೆ, ಸೊ ಇವಾಗ ಪ್ರಿಲಿಮ್ಸ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ನಾವು ಪಜಲ್ ಮತ್ತೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಸ್ಟಕ್ ಆಗ್ಬಿಟ್ರೆ ಕಂಪ್ಲೀಟ್ ಆಗಿ ಈವನ್ ಎಕ್ಸಾಮ್ ಅಲ್ಲಿ ಕೂಡ ನಾವು ಫೇಲ್ ಆಗ್ಬೋದು. ಆಯ್ತಾ, ಅದಕ್ಕೆ ಕಂಪ್ಲೀಟ್ ಆಗಿ ನಾವು ಈ ಮಿಸೆಲೇನಿಯಸ್ ಚಾಪ್ಟರ್ಸ್ ಅಲ್ಲಿ ಸ್ಕೋರ್ ಮಾಡ್ಕೊಂಡ್ಬಿಟ್ರೆ ಟು ಬಿ ಆನ್ ಸೇಫರ್ ಸೈಡ್ ಆಗಿರ್ತೀವಿ. ಇದ್ರ ಜೊತೆ ಒಂದ್ ಪಜಲ್ ಮಾಡ್ಬಿಟ್ರೆ
ಟು ಬಿ ಆನ್ ಸೇಫರ್ ಸೈಡ್ ಆಗಿರ್ತೀವಿ ರೀಸನಿಂಗ್ ಅಲ್ಲಿ, ಯಾಕಂದ್ರೆ ಸೆಕ್ಷನಲ್ ಕಟ್ ಆಫ್ ಇರುತ್ತಲ್ಲ RRB ಸೊ ಅದಕ್ಕೋಸ್ಕರ ಹೇಳಿದ್ದು. ಸೊ ಮಿಸೆಲೇನಿಯಸ್ ಕವರ್ ಮಾಡ್ಕೊಳ್ಳಿ ನೀಟಾಗಿ. ಬಿಗಿನರ್ಸು ಅಥವಾ ಇವಾಗ ಪ್ರಿಪೇರ್ ಆಗ್ತಿರೋರು ಕನ್ಫ್ಯೂಷನ್ ಇದ್ರೆ ಒಂದ್ಸರಿ ಕೋಡೆಡ್ ಸಿಲೋಜಿಸಮ್ಸ್, ಕೋಡೆಡ್ ಬ್ಲಡ್ ರಿಲೇಷನ್ಸ್ ಮೇನ್ಸ್ ಯಾರು ಬರ್ದಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ, ಕೋಡೆಡ್ ಫಾರ್ಮ್ ಅಲ್ಲಿ ಬರುತ್ತೆ. ಓಕೆ, ಸೊ ಈ ತರ ರೀಸನಿಂಗ್ ಅಲ್ಲಿ ಇದ್ ಬಿಟ್ರೆ ಏನಿಲ್ಲ, ಆಯ್ತಾ. ಸೊ ನೆಕ್ಸ್ಟ್ ಇದು ಮಿಸೆಲೇನಿಯಸ್ ಬಗ್ಗೆ ಆಗಿತ್ತು, ಆಯ್ತಾ. ಆಮೇಲೆ ಪಜಲ್ಸ್ ಅಂಡ್ ಸೀಟಿಂಗ್ ಅರೇಂಜ್ಮೆಂಟ್. ಸೊ ನಾನಿಲ್ಲಿ ಸೌರವ್ ಸರ್ಕ್ಕಿಂತ ಪಜಲ್ಸ್ ಅಂಡ್ ಸೀಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ನಾನು ಅಂಕುಶ್ ಲಂಬಾ ಸರ್ನ ಸಜೆಸ್ಟ್ ಮಾಡ್ತೀನಿ, ಅಂಕುಶ್ ಸರ್. ಸೊ ಬ್ಯಾಂಕಿಂಗ್ ಕ್ರಾನಿಕಲ್ ಚಾನಲ್ ಇದೆಯಲ್ಲ, ಬ್ಯಾಂಕಿಂಗ್ ಕ್ರಾನಿಕಲ್ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ, ಅಂಕುಶ್ ಸರ್ನ ಫಾಲೋ ಮಾಡಿ. ಸೊ ಇಲ್ಲಿ ಅಂಕುಶ್ ಸರ್ ಒಂದು ಸೀಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಥ್ರೆಡ್ ಮೆಥಡ್ ಫಾಲೋ ಮಾಡ್ತಾರೆ. ಥ್ರೆಡ್ ಮೆಥಡ್, ಓಕೆ. ಈ ಥ್ರೆಡ್ ಮೆಥಡ್ ಲೀನಿಯರ್ ಅರೇಂಜ್ಮೆಂಟ್ ಆಗಿರ್ಬೋದು ಆರ್ ಸರ್ಕ್ಯುಲರ್, ಸ್ಕ್ವೇರ್. ಸೊ ಸೀಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಮೇ ಬಿ ಶಾರ್ಟ್ ಕಟ್ ಆಗಿ ಯೂಸ್ ಆಗುತ್ತೆ. ಸೊ ನಾನು ಫಾಲೋ ಮಾಡಿಲ್ಲ, ಬಟ್ ಟ್ರೈ ಮಾಡಿ ಒಂದ್ಸರಿ, ನೀಟಾಗಿ ನೋಡ್ಕೊಳ್ಳಿ ಬೇಸಿಕ್ಸ್ ವಿಡಿಯೋನ, ಥ್ರೆಡ್ ಮೆಥಡ್ನ, ಆಮೇಲೆ ಕಲ್ತು ಪ್ರಾಕ್ಟೀಸ್ ಮಾಡಿ. ಈಸಿ ಅನ್ಸಿದ್ರೆ ಯು ಕ್ಯಾನ್ ಫಾಲೋ, ಅವರೆಲ್ಸ್ ಈ ಥರನೇ ಮಾಡಿ, ಜಸ್ಟ್ ಈ ಥರ ನಾರ್ಮಲ್ ಮೆಥಡ್. ಸೊ ಸೀಟಿಂಗ್ ಅರೇಂಜ್ಮೆಂಟ್ ಅಲ್ಲಿ, ಪ್ರಿಲಿಮ್ಸ್ ಅಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ಯಾವ ಥರ ಬರುತ್ತೆ ಗೊತ್ತಾ, ಬಿಗಿನರ್ಸ್ ನೀಟಾಗಿ ನೋಡ್ಕೊಳ್ಳಿ. ಸೊ ಜಸ್ಟ್ 8 ಮೆಂಬರ್ಸ್ ಕೊಟ್ಟಿರ್ತಾರೆ, ಅರೌಂಡ್ ಸೀಟಿಂಗ್ ಸರ್ಕ್ಯುಲರ್ ಟೇಬಲ್, ಸ್ಕ್ವೇರ್ ಟೇಬಲ್, ರೆಕ್ಟ್ಯಾಂಗುಲರ್ ಟೇಬಲ್. ಸೊ ಒಬ್ಬೊಬ್ಬ ಡಿಫಿಕಲ್ಟ್ ಪೇಪರ್ ತರ ಬಂದ್ರೆ ಪೆಂಟಗೋನ್, ಹೆಕ್ಸಾಗೋನ್ ಕೊಡ್ಬೋದು ಅಷ್ಟೇ. ಇದರಲ್ಲೇ ಮತ್ತೆ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿ 4 ಇನ್ಸೈಡ್ 4 ಔಟ್ಸೈಡ್, ಫೇಸಿಂಗ್ ಇನ್ಸೈಡ್ ಫೇಸಿಂಗ್ ಔಟ್ಸೈಡ್. ಅದ್ ಬಿಟ್ಟು ಪ್ರಿಲಿಮ್ಸ್ ಅಲ್ಲಿ RRBಲಿ ಮೇ ಬಿ SBI ಕ್ಲರ್ಕ್, IPS ಕ್ಲರ್ಕ್ ಒಂಚೂರು ಟಫರ್ ಸೈಡ್ ತೆಗೆದ್ರೆ, ಆರ್ಎಲ್ಸ್ RRB PO ನಲ್ಲಿ ಕೊಡ್ಬೋದು, +1 ವೇರಿಯೇಬಲ್ ಕೊಟ್ಟರು ಕೊಡ್ಬೋದು ಡಿಫಿಕಲ್ಟ್ ಸೈಡ್ ಪೇಪರ್ ಬಂದ್ರೆ. ನಾರ್ಮಲಿ ಈಸಿ ಸೈಡ್ ಎವ್ರಿ ಇರುತ್ತಲ್ಲ ಪ್ರಿಲಿಮ್ಸ್, ಸೊ ಆ ತರ ಬಂದ್ರೆ ಜಸ್ಟ್ ಈ ತರನೇ 4 ಇನ್ಸೈಡ್ 4 ಔಟ್ಸೈಡ್ ಅಷ್ಟೇ. ಅದ್ ಬಿಟ್ರೆ ವೇರಿಯೇಬಲ್ಸ್ ಅಂದ್ರೆ ಮೇನ್ಸ್ ಅಲ್ಲೇ ಬರೋದು, ಪ್ರಿಲಿಮ್ಸ್ ಅಲ್ಲಿ ತುಂಬಾ ಕಮ್ಮಿ. ಸೊ ಇದು ಪಜಲ್ಸ್, ಸರ್ಕ್ಯುಲರ್ ಶೇಪ್ ವೈಸ್ ಇರುತ್ತಲ್ಲ, ಜಿಯೋಮೆಟ್ರಿಕ್ ಶೇಪ್ ವೈಸ್ ಅದಾಯ್ತು. ಇನ್ನು ಇದು ಸಿಟಿಂಗ್ ಅರೇಂಜ್ಮೆಂಟ್ ಆಯ್ತಲ್ಲ. ಪಜಲ್ಸ್ ಅಲ್ಲಿ ಪ್ಯಾರಲಲ್ ಬರುತ್ತೆ, ಪ್ಯಾರಲಲ್ ರೋಸು, ಆಮೇಲೆ ರೋಸ್ ಅಂಡ್ ಕಾಲಮ್ಸ್, ಆಮೇಲೆ ಪ್ಯಾರಲಲ್ ರೋಸ್ ಅಂದ್ರೆ ಈ ತರ 4 ಪೀಪಲ್ ಸಿಟ್ಟಿಂಗ್ ಫೇಸಿಂಗ್ ಈಚ್ ಅದರ್. ಸೊ ಈ ತರ ಯಾವುದು ಸಿಟಿಂಗ್ ಅರೇಂಜ್ಮೆಂಟ್ಸ್ ಅಲ್ಲಿ ಬರುತ್ತೆ. ಸೊ ಇಷ್ಟೇ, ಇನ್ನೇನಿಲ್ಲ. ಪ್ರಿಲಿಮ್ಸ್ ಅಲ್ಲ, ಸೊ ಪ್ರಿಲಿಮ್ಸ್ ಅಲ್ಲಿ ಈಸಿ ಇರುತ್ತೆ ಪೇಪರು, ಇಷ್ಟೇ ಟಾಪಿಕ್ಸ್ ಇರೋದು. ಇದನ್ನ ನೀಟಾಗಿ ರಿವೈಸ್ ಮಾಡಿ ರಿಪೀಟೆಡ್ಲಿ ಕನ್ಸಿಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಅದ್ ಬಿಟ್ರೆ ಏನಿಲ್ಲ, ಪ್ರಾಕ್ಟೀಸ್ ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಈಸಿ ಅನ್ಸುತ್ತೆ ಕೈ. ಪ್ರಿಲಿಮ್ಸ್ ಅಲ್ಲಿ ರೀಸನಿಂಗ್ ಅಲ್ಲೂ ಕೂಡ ಸ್ಪೀಡ್ ಬೇಕಾಗತ್ತೆ. RRB ಏನಾಗುತ್ತೆ, ಸೆಕ್ಷನಲ್ ಟೈಮಿಂಗ್ ಇರಂಗಿಲ್ಲ, ಬಟ್ ಸೆಕ್ಷನಲ್ ಕಟ್ ಆಫ್ ಇರುತ್ತೆ. ಇದರಿಂದ ಏನಾಗುತ್ತೆ, ಕನ್ಫ್ಯೂಷನ್ ಆಗ್ಬಿಡುತ್ತೆ ಕ್ಯಾಂಡಿಡೇಟ್ಸ್ಗೆ. ಸೊ ಇವಾಗ ನಾವು ಫಸ್ಟ್ ರೀಸನಿಂಗ್ ಸ್ಟಾರ್ಟ್ ಮಾಡಿರ್ತೀವಿ. ಸೊ ಯಾವ್ದಾದ್ರು ಪಜಲ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಸ್ಕಿಪ್ ಮಾಡಿ ನಾವು ಕ್ವಾಂಟ್ಸಿಗೆ ಹೋಗ್ಬಿಡ್ತೀವಿ. ಕ್ವಾಂಟ್ಸ್ ಅಲ್ಲಿ ಯಾವ್ದಾದ್ರು DI ನಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಮತ್ತೆ ರೀಸನಿಂಗ್ ಬರ್ತೀವಿ. ಸೊ ಈ ತರ ನಾವು ಆ ಕಡೆಯಿಂದ ಈ ಕಡೆಯಿಂದ ಹಾಕೊಂಡ್ರೆ ಟೈಮ್ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಜಸ್ಟ್ ಇಲ್ಲ ಇನ್ನೂ ಟೈಮ್ ಇದೆಯಲ್ಲ, ಸೊ ಇವಾಗಲೇ ನಾವು ಆರಾಮಾಗಿ ಪ್ರಿಪೇರ್ ಆಗ್ಬಿಟ್ರೆ ಎಕ್ಸಾಮ್ ಅಲ್ಲಿ ಈಸಿ ಅನ್ಸುತ್ತೆ. ಸೊ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಸೊ ಇವಾಗ ಯಾರು ಬಿಗಿನರ್ಸ್ ಇವಾಗ ಸ್ಟಾರ್ಟ್ ಮಾಡಿದಿರಾ, ಜಸ್ಟ್ ಫೆಬ್ರವರಿ ಜನವರಿ ಅವ್ರು ಇವಾಗ ಮಾರ್ಚ್ ಅಲ್ಲಿ ಸ್ಟಾರ್ಟ್ ಮಾಡಬೇಕು, ಇನ್ನು ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಅಂತಂದ್ರೆ, ಸೊ ಜಸ್ಟ್ ನೀವೇನ್ ಮಾಡಿ ಅಂದ್ರೆ ಆಗಸ್ಟ್ ವರೆಗೂ ಟಿಲ್ ಆಗಸ್ಟ್ ಬರೀ ಇದನ್ನ ಮಾಡಿ, ರೀಸನಿಂಗ್ ಮತ್ತೆ ಕ್ವಾಂಟ್ಸ್ ಇಂಗ್ಲಿಷ್ ಕಂಪಲ್ಸರಿ ಕಂಟಿನ್ಯೂಸ್ ಆಗಿ 8 hours ಪ್ರಾಕ್ಟೀಸ್ ಮಾಡಿ. ಬಿಗಿನರ್ಸ್, ಫ್ರೆಶರ್ಸ್, ಓಕೆ. ಇವಾಗ ಏನಾದ್ರು ಆಲ್ರೆಡಿ ಪ್ರಿಪೇರ್ ಆಗ್ತಿರೋರು, ಸೊ ಇವಾಗ ಏನಾದ್ರು ಆಲ್ರೆಡಿ ಪ್ರಿಪೇರಿಂಗ್ ಕ್ಯಾಂಡಿಡೇಟ್ಸ್ 1 year ಆಯ್ತು, ಸೊ 1.5 year ಆಯ್ತು. ಸೊ ಜಸ್ಟ್ ಏನಿಲ್ಲ, ಮಾರ್ಕ್ಸ್ ಕೊಡ್ತಾ ಬನ್ನಿ ಕಂಟಿನ್ಯೂಸ್. ರೆಗ್ಯುಲರ್ 2 to 3 ಮಾರ್ಕ್ಸ್ ಪರ್ಚೇಸ್ ಮಾಡಿರ್ತಿರಲ್ಲ, ಹೆಂಗೋ 1 year ಆಗಿರೋರು ಗೊತ್ತಿರೋದು, ಎಕ್ಸ್ಪೀರಿಯನ್ಸ್ ಇರುತ್ತೆ. ಕಂಟಿನ್ಯೂಸ್ ಮಾರ್ಕ್ಸ್ ಪ್ರಾಕ್ಟೀಸ್, ಕಾನ್ಸೆಪ್ಟ್ ಕ್ಲಾರಿಟಿ ಎಲ್ಲಾದ್ರೂ ಒಂದು ಮಿಸ್ ಆಗಿದ್ರೆ ಆ ಕಾನ್ಸೆಪ್ಟ್ ಕ್ಲಾರಿಟಿ ತಗೋಬೇಕಷ್ಟೇ. ಅದ್ ಬಿಟ್ರೆ ಏನಿಲ್ಲ. ಸೊ ಪ್ಲಸ್ ಇದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ರೆಗ್ಯುಲರ್ ಆಗಿ ಇಡ್ಬೇಕಾಗತ್ತೆ.
ಇವಾಗ ಆಲ್ರೆಡಿ ಬೇಸಿಕ್ಸ್ ಪ್ರಿಪೇರ್, ಯಾಕಂದ್ರೆ ಮೇ ಬಿ LIC ಅಸಿಸ್ಟೆಂಟ್ ಕಾಲ್ ಆಗ್ಬೋದು, ಸೊ ಅದಕ್ಕೆ ಯೂಸ್ ಆಗುತ್ತೆ. ಅದ್ ಬಿಟ್ರೆ ನಮಗೆ RRB ಇಂದ ಮೇನ್ ಸ್ಟಾರ್ಟ್ ಆಗೋದು ಸೆಪ್ಟೆಂಬರ್ ಅಲ್ವಾ. ಸೊ ಇವಾಗ ನಾವು ಆಗಸ್ಟ್ ಇಂದ ಕರೆಂಟ್ ಅಫೇರ್ಸ್ ಓದ್ಕೊಂಡು ಹೋದ್ರು ಸಾಕಾಗತ್ತೆ. ಇದು ಏಪ್ರಿಲ್. ಸೊ ಇವರಿಗೆ ಆಗಸ್ಟ್ವರೆಗೂ ನೀವು ಕಾನ್ಸೆಪ್ಟ್ ಕ್ಲಾರಿಟಿ ಪಡ್ಕೊಂಡ್ರೆ, ಬಿಗಿನರ್ಸಿಗೆ ಹೇಳ್ತಾ ಇದ್ದೀನಿ, ಇನ್ನೊಂದ್ಸರಿ ಕೇಳ್ಕೊಳ್ಳಿ, ಇಲ್ಲಿ ಮಿಸ್ಟೇಕ್ ಆಯ್ತು. ಸೊ ಇವಾಗ ನಮಗೆ ಸೆಪ್ಟೆಂಬರ್ ಅಲ್ಲಿ RRB ಮೇನ್ಸ್ ಇರುತ್ತಲ್ಲ, ಇಲ್ಲಿ ಕರೆಂಟ್ ಅಫೇರ್ಸ್ ಅವನು ಏಪ್ರಿಲ್ or ಮೇ ಇಂದ ಕೊಡ್ಬೋದು. ಸ್ಟಾರ್ಟಿಂಗ್ ಹೇಳ್ತಾ ಇದ್ದೀನಿ, ಏಪ್ರಿಲ್ or ಮೇ ಇಂದ ಸ್ಟಾರ್ಟ್ ಮಾಡ್ಬೋದು, ಅಂದ್ರೆ ಅಲ್ಲಿಂದ ನೆಕ್ಸ್ಟ್ ಸೆಪ್ಟೆಂಬರ್ ವರೆಗೂ ಕರೆಂಟ್ ಅಫೇರ್ಸ್ ಕೊಡ್ಬೋದಲ್ವಾ. ಸೊ ಇವಾಗ ನೀವು ಇವಾಗ ಪ್ರಿಪೇರ್ ಆಗ್ತೀರಾ ಅಂತಂದ್ರೆ ಜಸ್ಟ್ ನಾನು ಆಗಸ್ಟ್ ಅಂದಿದ್ನಲ್ಲ, ಆಗಸ್ಟ್ ಅಲ್ಲ, ಸೊ ಮಾರ್ಚ್ ಕೊಡಿ, ಏಪ್ರಿಲ್ ಕೊಡಿ, ಏಪ್ರಿಲ್ ತನಕ ಕಂಪ್ಲೀಟ್ ಆಗಿ ಏಪ್ರಿಲ್ ತನಕ ಈ ಕಾನ್ಸೆಪ್ಟ್ ನ ಬಿಲ್ಡ್ ಮಾಡ್ಕೊಳ್ಳಿ. ಆಗಸ್ಟ್ ಅಲ್ಲ, ಏಪ್ರಿಲ್ ತನಕ ಬಿಲ್ಡ್ ಮಾಡ್ಕೊಳ್ಳಿ. ಏಪ್ರಿಲ್ ಆದ್ಮೇಲೆ ಏನ್ ಮಾಡಿ, ಇವಾಗ ಏಪ್ರಿಲ್ or ಮೇ ಇಂದ ಸ್ಟಾರ್ಟ್ ಮಾಡಿ ಕರೆಂಟ್ ಅಫೇರ್ಸ್. ಅದಾದ್ಮೇಲೆ ಕರೆಂಟ್ ಅಫೇರ್ಸ್ ನಾನು ಹೇಗೆ ಪ್ರಿಪೇರ್ ಆಗಬೇಕು ಮತ್ತೆ ಸೋರ್ಸಸ್ ಎಲ್ಲ ನೀಟಾಗಿ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ, ಅದನ್ನ ನೋಡಿ ಕರೆಂಟ್ ಅಫೇರ್ಸ್ಗೆ. ಓಕೆ, ಇಲ್ಲಿ ಮಿಸ್ಟೇಕ್ ಆಯ್ತು, ಆಗಸ್ಟ್ ಅಲ್ಲ, ಏಪ್ರಿಲ್ ವರೆಗೆ ಬೇಸಿಕ್ಸ್ ಆರ್ ಸ್ಪೀಡ್ ಏನೇನಿರುತ್ತೆ ಕಂಪ್ಲೀಟ್ ಆಗಿ ಇಂಗ್ಲಿಷ್, ರೀಸನಿಂಗ್, ಕ್ವಾಂಟ್ಸ್ ನ ಪ್ರಿಪೇರ್ ಆಗಿ, ಆಯ್ತಾ. ಸೊ ಅದಾದ ತಕ್ಷಣ ಸಪ್ರೇಟ್ ಆಗಿ ಇಂಡಿವಿಜುವಲ್ ಸಬ್ಜೆಕ್ಟ್ ಹೇಳಿದ್ನಲ್ಲ, ಸೊ ಪ್ರಿಲಿಮ್ಸ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಜಸ್ಟ್ ಅಕ್ಯುರೇಸಿ ಮತ್ತೆ ಸ್ಪೀಡ್. ಸೊ ಇದ್ರ ಮೇಲೆ ನಾವು ಹಿಡಿತ ಸಾಧಿಸ್ಕೋಬೇಕಂದ್ರೆ ಕಂಟಿನ್ಯೂವರ್ಸ್ ಡೈಲಿ 8 hours ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಸೊ ಅವಾಗ ಮಾತ್ರ ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ. ಪ್ಲಸ್ ಬೇಸಿಕ್ಸ್, ಇಂಗ್ಲಿಷ್ ಅಲ್ಲಿ ಬಂದ್ರೆ ಗ್ರಾಮರ್, ಆಮೇಲೆ ಅಕ್ಯುರೇಸಿ ಸ್ಪೀಡ್, ಅದ್ ಬಿಟ್ರೆ ಏನಿಲ್ಲ ಪ್ರಿಲಿಮ್ಸ್ ಅಲ್ಲಿ. ಆಮೇಲೆ ಮಾಕ್ ಟೆಸ್ಟ್, ಕಂಟಿನ್ಯೂಸ್ ಮಾರ್ಕ್ಸ್. ಸೊ ಮಾರ್ಕ್ಸ್ ಅಂತ ಬಂದಾಗ ಇಲ್ಲಿ ನಾನು ರೆಫರ್ ಮಾಡೋದು ಮಾರ್ಕ್ಸ್ ಇಲ್ಲಿ ಸೆಟ್ಸ್ ಬರುತ್ತೆ. ಫಸ್ಟ್ ಗೈಡ್ಲಿ ಆರ್ ಟೆಕ್ಸ್ಟ್ ಬುಕ್, ಇದ್ರ ಜೊತೆಗೆ ಓಲಿ ಬೋರ್ಡ್ ಆರ್ ಪ್ರಾಕ್ಟೀಸ್ ಮಾಕ್ ಆರ್ ಮತ್ತೆ ಇನ್ನೊಂದು ಸ್ಮಾರ್ಟ್ ಕಿಡ. ಸೊ ಇವೆರಡರಲ್ಲಿ ಕಂಪಲ್ಸರಿ ತಗೊಳ್ಳಿ. ಸೊ ಇವು ಮೂರಲ್ಲಿ ಒಂದು ತಗೊಳ್ಳಿ ಅಷ್ಟೇ ಸಾಕು. ಸೊ ಇವಾಗ ಗೈಡ್ಲಿ ತಗೊಂಡ್ರೆ OB ಆದ್ರೂ ತಗೊಳ್ಳಿ, ಸ್ಮಾರ್ಟ್ ಕಿಡ್ ಆದ್ರೂ ತಗೊಳ್ಳಿ. ಪ್ರಾಕ್ಟೀಸ್ ಬೇಕಾ ಗೈಡ್ಲಿ ತಗೊಂಡ್ರೆ ಪ್ರಾಕ್ಟೀಸ್ ಮಾಡಿ ತಗೋಬೇಡಿ. ಟೆಕ್ಸ್ಟ್ ಬುಕ್ ತಗೊಂಡಿದ್ದೀರಾ ಅಂತಂದ್ರೆ ಪ್ರಾಕ್ಟೀಸ್ ಮಾರ್ಕ್ ಆದ್ರೂ ತಗೊಳ್ಳಿ, OB ಆದ್ರೂ ತಗೊಳ್ಳಿ, ಸ್ಮಾರ್ಟ್ ಕಿಡ್ ಆದ್ರೂ ತಗೊಳ್ಳಿ. ಸೊ ಎಲ್ಲ ಮಾರ್ಕ್ಸು ನೀಟಾಗಿರುತ್ತೆ. OB ಎಕ್ಸಾಮ್ ಲೆವೆಲ್ ಅಲ್ಲಿ ಆಗಿರುತ್ತೆ. ಗೈಡ್ಲಿ ಕಂಟೆಂಟ್ ಕಮ್ಮಿ ರೇಟಲ್ಲಿ ಕಂಟೆಂಟ್ ಹೆವಿ ಕೊಡ್ತಾನೆ ಗೈಡ್ಲಿ. ಸೊ ಗೈಡ್ಲಿ ಈಸ್ ಬೆಸ್ಟ್. ಗೈಡ್ಲಿ ಜೊತೆ ಇನ್ನೊಂದು ಯಾವ್ದಾದ್ರು ತಗೊಳ್ಳಿ. ಓಕೆ, ಸೊ ಇವಾಗ ಮಾಕ್ ಟೆಸ್ಟ್ ಅಲ್ಲಿ ಅಕ್ಯುರೇಸಿ ಮೇಲೆ ಅಕ್ಯುರೇಸಿ ಇದ್ದೇ ಇರುತ್ತೆ. ಓಕೆ, ಸೊ ಮಾಕ್ ಟೆಸ್ಟ್ ಅಲ್ಲಿ ಏನ್ ಅಬ್ಸರ್ವ್ ಮಾಡ್ಬೇಕು ಅಂತಂದ್ರೆ ನಾವು ತಗೊಳ್ಳೋ ಮಾರ್ಕ್ಸ್ ಗಿಂತ ಪರ್ಸೆಂಟೈಲ್ ನೋಡ್ಕೊಳ್ಳಿ. ಓಕೆ, ಪರ್ಸೆಂಟೈಲ್ ವೇರಿ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಕನ್ಸಿಸ್ಟೆನ್ಸಿ ಅನ್ನೋದು. ಸೊ ಪರ್ಸೆಂಟೈಲ್ ನೋಡ್ತಾ ಹೋಗಿ, ಡಿಪೆಂಡ್ಸ್ ಆನ್ ಪೇಪರ್ ಅಲ್ವಾ. ಸೊ ಪರ್ಸೆಂಟೈಲ್ ಇವಾಗ 90 to 95% 80+% ಬಂದ್ರೆ ಮೋರ್ ದೆನ್ ಇನಫ್ ಫಾರ್ ಪ್ರಿಲಿಮ್ಸ್ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ. ಓಕೆ, ಸೊ ಇದು ಪ್ರಿಲಿಮ್ಸ್ ಎಲ್ಲ ಎಕ್ಸಾಮ್ಸ್ಗೂ ಅಪ್ಲೈ ಆಗುತ್ತೆ, ಎಲ್ಲ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೂ ಇದು ಅಪ್ಲೈ ಆಗುತ್ತೆ. ಓಕೆ, ಸೊ ಇಷ್ಟು ಮಾಡಿ ಸಾಕು. ಮಾರ್ಕ್ಸ್ ಅಲ್ಲಿ ಏನಿಲ್ಲ, ಫಸ್ಟ್ ಬೇಸಿಕ್ಸ್ ಕ್ಲಿಯರ್ ಮಾಡ್ಕೊಂಡು ಮಾರ್ಕ್ಸ್ ಸ್ಟಾರ್ಟ್ ಮಾಡಿ ಅಷ್ಟೇ. ಸೊ ಇದಾಗಿತ್ತು ಕಂಪ್ಲೀಟ್ ಡೀಟೇಲ್ಸ್ ಪ್ರಿಲಿಮ್ಸ್ ಬಗ್ಗೆ. ಓಕೆ, ಸೊ ಯಾರ್ಯಾರು ಬ್ಯಾಂಕಿಂಗ್ ಪ್ರಿಪೇರ್ ಆಗಬೇಕು ಅಂತಿದಾರಲ್ಲ ಎಲ್ಲರಿಗೂ ರೀಚ್ ಮಾಡಿಸಿ, ಕರ್ನಾಟಕದಲ್ಲಿ ಯಾರ್ಯಾರು ಪ್ರಿಪೇರ್ ಆಗ್ತಾರೆ. ಓಕೆ, ಸೊ ಯಾಕಂದ್ರೆ ನಾಲೆಜ್ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಿಗೆ ನಮ್ಮ ಸ್ಟೇಟಲ್ಲಿ. ಸೊ ಬೇರೆ ಸ್ಟೇಟ್ ಅವರಿಂದನೇ ಇಲ್ಲಿ ಅಪ್ಲೈ ಮಾಡೋದು. ಸೊ ಅದು ನಾವು ನಮ್ಮವ್ರನ್ನ ನಮ್ಮಲ್ಲೇ ಉಳಿಸ್ಕೊಳ್ಳೋಣ. ಓಕೆ, ಸೊ ನಮ್ಮ ಸೀಟ್ನ ನಮ್ಮಲ್ಲೇ ಉಳಿಸ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ರೀಚ್ ದಿಸ್ ಔಟ್ ಟು ಎವ್ರಿ ಕರ್ನಾಟಕ ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.